ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಆದರಣೀಯ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸೇರಿರುವಂಥ ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಹಿರಿಯರೇ, ನಮ್ಮ ಜೊತೆಯಲ್ಲಿರುವಂಥ ಹಿರಿಯರಾದ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಆಶೀರ್ವಾದವನ್ನು ಕೇಳ್ತಾ ಒಂದು ಭವ್ಯವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಶಿರಿಯಾರದ ಪ್ರದೇಶಕ್ಕೆ ಒಳಗೆ ಬರಬೇಕಿದ್ರೆ ಒಂದು ಕೇಸರಿಯ ವಾತಾವರಣ ಇಡೀ ಊರಿನಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಅಂದರೆ ಇದರ ಹಿಂದೆ ಅದೆಷ್ಟೋ ದಿನ ಇಲ್ಲಿಯ ಯುವಕರು ರಾತ್ರಿ ಹಗಲೆನ್ನದೆ ಈ ಕೆಲಸದಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎನ್ನುವಂಥದ್ದು ನಮಗೆಲ್ಲರಿಗೂ ಅನುಭವಕ್ಕೆ ಬರುತ್ತೆ. ಜಾತಿ, ಭಾಷೆ, ಪ್ರಾಂತ, ಪಂಗಡ ಎಲ್ಲವನ್ನ ಬಿಟ್ಟು ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು ಎನ್ನುವ ನೆಲೆಯಲ್ಲಿ ಒಂದು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಮ್ಮ ದೇಶದಾದ್ಯಂತ ಸುಮಾರು 70,000 ಕಡೆಗಳಲ್ಲಿ ನಡೀತಾ ಇದೆ ಎನ್ನುವಂಥದ್ದು ನಮಗೊಂದು ಹೆಮ್ಮೆಯ ವಿಷಯ. ಕೇವಲ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ದೇಶದಾದ್ಯಂತ ಎಲ್ಲ ಮಂಡಲಗಳಲ್ಲಿ, ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 70,000 ಕಾರ್ಯಕ್ರಮಗಳಲ್ಲಿ ಕೋಟ್ಯಂತರ ಜನ ಹಿಂದೂಗಳು ಹಿಂದುತ್ವದ ಭಾವದಲ್ಲಿ ಒಂದಾಗ್ತಾರೆ ಅಂದರೆ ಈ ದೇಶದಲ್ಲಿ ಒಂದು ದೊಡ್ಡದಾಗಿರತಕ್ಕಂಥ ಶಕ್ತಿಯ ವಿದ್ಯುತ್ ಸಂಚಾರ ಆಗ್ತಾ ಇದೆ ಎನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ವರ್ಷ ನಮಗೆ ಅನೇಕ ಸಂಗತಿಗಳಿಂದ ಬಹಳ ಪ್ರಮುಖವಾದಂಥ ವರ್ಷ. ಈ ವೇದಿಕೆಗೆ ಅಬ್ಬಕ್ಕ ವೇದಿಕೆ ಅಂತ ಹೆಸರಿಟ್ಟಿದ್ದಾರೆ. ಉಳ್ಳಾಲದ ಕಡಲ ತಡಿಯಲ್ಲಿ ಕೋಟೆಯನ್ನು ಕಟ್ಟಿ ಪೋರ್ಚುಗೀಸರ ಆಕ್ರಮಣ ಆದಾಗ ಆ ಸಾಗರದ ಮಧ್ಯೆಯೇ ಅವರನ್ನು ಎದುರಿಸಿ ನಮ್ಮ ಜಿಲ್ಲೆಗೆ ಗೆಲುವನ್ನು ತಂದುಕೊಂಡಂತಹ ಅಬ್ಬಕ್ಕ ಅವರು ಹುಟ್ಟಿದಂಥ 500ನೇ ವರ್ಷದ ಆಚರಣೆಯನ್ನು ನಾವು ಈ ವರ್ಷ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇದು ನಮಗೆ ಬಹಳ ಶ್ರೇಷ್ಠವಾದಂಥ ವರ್ಷ. ಎರಡನೇದು, ಬಂಕಿಂ ಚಂದ್ರ ಚಟರ್ಜಿಯವರು ಭಾರತದ ಸೌಂದರ್ಯವನ್ನು ಸಾಲುಗಳ ರೂಪಕ್ಕೆ ತಂದರು. ಭಾರತವನ್ನು ಗೌರವದ ಸಾಲುಗಳಲ್ಲಿ ವರ್ಣಿಸಿದರು, ಭಕ್ತಿಯಿಂದ ವರ್ಣಿಸಿದರು, ಭಾರತವನ್ನು ಶಕ್ತಿಯ ದುರ್ಗೆಯ ರೂಪದಲ್ಲಿ ವರ್ಣಿಸಿದರು. ಒಂದೇ ಮಾತರಂ ಎನ್ನುವಂಥ ಒಂದು ಗೀತೆಯನ್ನು ಕೊಟ್ಟರು. ಆದರೆ ಅವರು ಕೊಟ್ಟಿರುವಂಥ ಗೀತೆ ಅದು ಕೇವಲ ಒಂದು ಹಾಡಾಗಲಿಲ್ಲ, ಈ ದೇಶದ ಒಂದು ರಣಮಂತ್ರವಾಗಿ ದೇಶದಾದ್ಯಂತ ಅನೇಕ ಜನ ಯುವಕ ಯುವತಿಯರನ್ನು, ಕೋಟ್ಯಂತರ ಯುವಕ ಯುವತಿಯರನ್ನು ದೇಶದ ಕೆಲಸಕ್ಕೆ ಪ್ರೇರೇಪಿಸಿತು. ಅಂತಹ ಒಂದೇ ಮಾತರಂ ಬಂದು 150ನೇ ವರ್ಷ. ಬಂಗಾಳವನ್ನು ವಿಭಜಿಸಬೇಕು ಎನ್ನುವಂತಹ ಬ್ರಿಟಿಷರ ಕುತಂತ್ರದ ವಿರುದ್ಧ ಒಂದೇ ಮಾತರಂ ಘೋಷಣೆ ಇಡೀ ದೇಶದ ಜನರನ್ನು ಒಂದು ಮಾಡ್ತು. ಇದು ಎರಡನೇದು. ಮೂರನೇದು, ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆ ತರುವಂಥ, ಖುಷಿ ಕೊಡುವಂಥ, ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100ನೇ ವರ್ಷ. ಕೇವಲ ನಾಗ್ಪುರದ ಒಂದು ಸಣ್ಣ ಪ್ರಾಂಗಣದಲ್ಲಿ, ಅಂಗಳದಲ್ಲಿ ಪ್ರಾರಂಭವಾಗಿರತಕ್ಕಂಥ ಸಂಘ ಕಳೆದ 100 ವರ್ಷಗಳಲ್ಲಿ ಮೌನವಾಗಿ ಕೆಲಸ ಮಾಡ್ತಾ ಇಡೀ ದೇಶದಾದ್ಯಂತ 1,00,000 ಶಾಖೆಗಳನ್ನು ಒಳಗೊಂಡಿದೆ. ಅಂದರೆ ಸಂಘದ ಕೆಲಸ ಅದು ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ ನಾವು ಯೋಚನೆ ಮಾಡಬೇಕು. ಕೇವಲ 1,00,000 ಶಾಖೆ ಮಾತ್ರ ಅಲ್ಲ, ಈ ಜಗತ್ತಿನ 50 ಪ್ರಮುಖ ದೇಶಗಳಲ್ಲಿ ಸಂಘದ ಶಾಖೆಗಳು ನಡೀತಾ ಇದೆ. ಇನ್ನು ಅನೇಕ ದೇಶಗಳಲ್ಲಿ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ, ಶಾಖೆಗಳಿಲ್ಲದೆ ಇರ್ಬೋದು. ಇವತ್ತು ಭಾರತೀಯರು ಜಗತ್ತಿನ ಯಾವ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರಾ ಆ ಎಲ್ಲ ದೇಶಗಳಲ್ಲಿ ಸಂಘದ ವಿಚಾರಧಾರೆಯ ಮೂಲಕ ಹಿಂದುತ್ವದ ವಿಚಾರವನ್ನು ಜನಮಾನಸಕ್ಕೆ ತಿಳಿಸುವಂಥ ಒಂದು ದೊಡ್ಡ ಕೆಲಸವನ್ನು
ಅಲ್ಲಿಯ ಹಿಂದೂಗಳು ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿ ಹಿಂದೂಗಳು ಕೇವಲ ಜೀವನ ಮಾಡಲಿಕ್ಕೋಸ್ಕರ ಅಲ್ಲಿ ವಾಸ ಮಾಡ್ತಾ ಇಲ್ಲ, ಭಿಕ್ಷೆಯ ಜೀವನವನ್ನು ಅಲ್ಲಿ ಮಾಡ್ತಾ ಇಲ್ಲ. ಬದಲಾಗಿ ಆ ಎಲ್ಲ ದೇಶಗಳಲ್ಲಿ ಬಹಳ ಪ್ರಮುಖವಾದಂಥ ಸ್ಥಾನಗಳಲ್ಲಿ ಹಿಂದೂಗಳು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವೆಲ್ಲೂ ತಿಳ್ಕೊಳ್ಬೇಕು. ಇಂತಹ 3 ಸಂಗತಿಗಳು, ಇಂತಹ ಪ್ರಮುಖವಾಗಿರತಕ್ಕಂಥ 3 ಸಂಗತಿಗಳ ಆಚರಣೆಯನ್ನು ನಾವು ಈ ವರ್ಷ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಕೆಲಸದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಯೋಜನೆ ಆಯಿತು. ಇಡೀ ಸಮಾಜವೇ ಸೇರಿ ಮಾಡ್ತಾ ಇದೆ. ಇಲ್ಲಿ ಸಂಘದ ಹೆಸರಿಲ್ಲ, ಸಂಘದ ಬ್ಯಾನರ್ ಇಲ್ಲ, ಸಂಘದ ಕಾರ್ಯಕ್ರಮ ಅಲ್ಲ ಇದು. ಬದಲಾಗಿ ಆಯಾಯ ಊರುಗಳಲ್ಲಿ ನಾಗರಿಕರೇ ಸಮಿತಿಯನ್ನು ರಚಿಸಿ ಸಂಘದ ಶತಾಬ್ದಿಯ ಉತ್ಸಾಹದಲ್ಲಿ ಸಮಾಜವನ್ನು ಒಟ್ಟು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷದ ಸಂಗತಿ. ಇವತ್ತು ಹಿಂದೂ ಸಂಗಮ ಅಂತ ಕರೆದಿದ್ದೀವಿ. ನಾವು ದೊಡ್ಡದಾಗಿರ್ತಕ್ಕಂಥ ಮೆರವಣಿಗೆ ಮಾಡಿದ್ದೀವಿ, ಸಭೆಯನ್ನು ಮಾಡಿದ್ದೀವಿ. ಈ ಹಿಂದೂ ಸಂಗಮ ಅಥವಾ ಹಿಂದೂ ಶಬ್ದ ಕೇಳಿದ ತಕ್ಷಣ ಅನೇಕ ಜನರಿಗೆ ಒಂದು ರೀತಿಯಲ್ಲಿ ಮೈಯಲ್ಲಿ ಇರುವೆ ಬಿಟ್ಟ ಥರ ಆಗುತ್ತೆ. ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು, ಏನೇನೋ ಸಂಕುಚಿತ ಭಾವನೆಗಳು. ಇದು ಇವತ್ತಿಗೂ ಇದೆ. ಅವರಿಗೆ ಗೊತ್ತಿಲ್ಲ ಇದು ಹಿಂದೂ ಭೂಮಿ ಎನ್ನುವಂಥದ್ದು ಗೊತ್ತಿಲ್ಲ. ಹಿಂದೂ ಅಂದರೆ ಏನು ಅನ್ನುವಂಥದ್ದನ್ನೇ ಅರ್ಥ ಮಾಡಿಕೊಳ್ಳದ ಜನ ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಹಾಗಾದರೆ ಹಿಂದೂ ಅಂದರೆ ಏನು? ಹಿಂದೂ ಅಂದರೆ ಜಾತಿ ಅಲ್ಲ, ಮತ ಅಲ್ಲ, ಪಂಗಡ ಅಲ್ಲ, ಆಚರಣೆಗಳಲ್ಲ, ಇದ್ಯಾವುದೂ ಅಲ್ಲ. ನಮಗೆ ಹಿಂದೂ ಅಂತ ಬಂದಿರತಕ್ಕಂಥದ್ದು ನಮ್ಮ ತಾಯಿ ಭೂಮಿಯ ಕಾರಣದಿಂದಾಗಿ ನಮಗೆ ಹಿಂದೂ ಅನ್ನುವಂಥ ಹೆಸರು ಬಂತು. ಈ ತಾಯಿ ಭೂಮಿಯ ಹೆಸರು ಹಿಂದೂಸ್ಥಾನ. ಇದನ್ನು ಹಿಂದೂಸ್ಥಾನ ಅಂತ ಕರೀತಾರೆ. ಪುರಾಣಗಳಲ್ಲಿ ಇದರ ಉಲ್ಲೇಖ ಇದೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ ಅಂತ. ಈ ವಿಶಾಲವಾದಂಥ ಭೂಪ್ರದೇಶವನ್ನು ಹಿಂದೂಸ್ಥಾನ ಅಂತ ಕರೆದರು. ಹಿಂದೂಸ್ಥಾನದಲ್ಲಿ ಹುಟ್ಟಿದ ಆ ವ್ಯಕ್ತಿಗಳನ್ನು, ಆ ಮಕ್ಕಳನ್ನು ಏನು ಅಂತ ಕರಿಬೇಕು? ಹಿಂದೂಗಳಂತಲೇ ಕರಿಬೇಕು. ಅಮೇರಿಕದಲ್ಲಿ ಹುಟ್ಟಿದವ ಅಮೇರಿಕನ್ ಆಗ್ತಾನೆ, ಫ್ರಾನ್ಸಲ್ಲಿ ಹುಟ್ಟಿದವ ಫ್ರೆಂಚ್ ಆಗ್ತಾನೆ, ಜರ್ಮನ್ನಲ್ಲಿ ಹುಟ್ಟಿದವ ಜರ್ಮನ್ ಆಗ್ತಾನೆ, ಇಂಗ್ಲೆಂಡ್ನಲ್ಲಿ ಹುಟ್ಟಿದವ ಇಂಗ್ಲೀಷ್ ಆಗ್ತಾನೆ. ಹಾಗಾದರೆ ಹಿಂದೂಸ್ಥಾನದಲ್ಲಿ ಹುಟ್ಟಿದವ ಅಲ್ಲಿ ಯಾಕೆ ಸಮಸ್ಯೆ? ಅದು ಯಾಕೆ ಅರ್ಥ ಆಗ್ತಾ ಇಲ್ಲ? ನಮ್ಮನ್ನು ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಷಡ್ಯಂತ್ರದ ಮೂಲಕ ಮಾಡ್ತಾ ಬಂದರು. ಇದರ ಪರಿಣಾಮವಾಗಿ ನಾವು ಹಿಂದೂಗಳು ಅಂತ ನಮಗೆ ಗೊತ್ತಾಗಿಲ್ಲ. ಒಂದಷ್ಟು ವರ್ಷಗಳ ಹಿಂದೆ ಒಬ್ಬ ದೊಡ್ಡ ಮನುಷ್ಯ ಸುಮಾರು 1925-30ನೇ ಇಸವಿ ಹೊತ್ತಿಗೆ ರಷ್ಯಾಕ್ಕೆ ಹೋಗಿದ್ದಂತೆ. ರಷ್ಯಾಕ್ಕೆ ಹೋದಾಗ ಅಲ್ಲಿ ಪರಿಚಯ ಆಯಿತು, ಮಾತುಕತೆ ಆಯಿತು. ಆ ರಷ್ಯನ್ ವ್ಯಕ್ತಿ ಇವರ ಹತ್ರ ಕೇಳ್ತಾರೆ, ನೀವು ಎಲ್ಲಿಂದ ಬಂದಿದ್ದೀರಿ ಅಂತ. ಅವನು ಹೇಳ್ತಾನೆ, ನಾನು ಭಾರತದಿಂದ ಬಂದಿದ್ದೇನೆ. ಓ, ನೀನು ಭಾರತದಿಂದ ಬಂದಿದ್ದಿ, ಹಾಗಾದರೆ ನೀನು ಹಿಂದೂ, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಹಿಂದೂ. ನಮ್ಮ ಮಹಾಪುರುಷರು ಯಾರು? ರಾಮನನ್ನು ಕೃಷ್ಣನನ್ನು ಪೂಜೆ ಮಾಡುವಂಥ ಈ ಮಣ್ಣಿದು. ಅನ್ಯಾಯವನ್ನು ಒಂದು ದಿನವೂ ಒಪ್ಪಿಕೊಳ್ಳದಂಥ ಆ ದುರ್ಗೆಯನ್ನು ಪೂಜೆ ಮಾಡುವಂಥ ಊರಿದು, ಈ ದೇಶ ಇದು, ಈ ಮಣ್ಣಿದು. ಆದರೆ ಅಲ್ಲಿಯ ಸ್ಥಿತಿ ಹಿಂದೂಗಳದ್ದು ಯಾಕೆ ಹೀಗಾಯಿತು? ಕಳೆದ 2000 ವರ್ಷಗಳ ಆಕ್ರಮಣದ ಪರಿಣಾಮವಾಗಿ ಹಿಂದೂಗಳು ದಿನೇ ದಿನೇ ಸೋಲ್ತಾ ಬಂದರು. ಯಾರೆಲ್ಲ ಆಕ್ರಮಣ ಮಾಡಿದರು ನಮ್ಮ ವಿರುದ್ಧ? ಹೂಣರು, ಶಕರು, ಗ್ರೀಕರು, ಖಿಲ್ಜಿಗಳು, ಪಠಾಣರು, ಅರಬ್ಬರು, ಮೊಘಲರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು, ಎಷ್ಟು ಜನ ಆಕ್ರಮಣ ಮಾಡಿದರು. ಆದರೆ ಭಾರತ 2000 ವರ್ಷಗಳ ಕಾಲದ ಆಕ್ರಮಣದಲ್ಲಿ ಶಾಶ್ವತವಾದಂಥ ಸೋಲನ್ನು ಒಂದನ್ನೂ ಅನುಭವಿಸಿಲ್ಲ. ಅಲ್ಲಲ್ಲಿ ಸೋತಿವಿ. ಸೋಮನಾಥನನ್ನು ಕಳ್ಕೊಂಡ್ವಿ, ಅಯೋಧ್ಯೆಯನ್ನು ಕಳ್ಕೊಂಡ್ವಿ, ಮಥುರಾವನ್ನು ಕಳ್ಕೊಂಡ್ವಿ, ಕಾಶಿಯನ್ನು ಕಳ್ಕೊಂಡ್ವಿ, ಭೂಭಾಗಗಳನ್ನು ಕಳ್ಕೊಂಡ್ವಿ. ಆದರೆ ಭಾರತ ಶಾಶ್ವತವಾದಂಥ ಸೋಲನ್ನು ಅನುಭವಿಸಲಿಲ್ಲ. ಈ ಜಗತ್ತಿನ 250 ದೇಶಗಳ ಪೈಕಿ ಎಲ್ಲ ದೇಶಗಳ ಮೇಲೆ ಆಕ್ರಮಣ ಆಯಿತು. ಆ ಎಲ್ಲ ದೇಶಗಳು ತನ್ನ ಸ್ವಂತವಾದ ಸ್ವಂತಿಕೆಯನ್ನು, ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟು ಆಕ್ರಮಣಕಾರರ ಸಂಸ್ಕೃತಿ ಅಂತ ಹೇಳಬಾರ್ದು, ವಿಕೃತಿಯನ್ನು ತನ್ನ ದೇಶದೊಳಗೆ ಸೇರಿಸ್ಕೊಳ್ತು. ಸಿರಿಯಾ, ಸುಡಾನ್, ಈಜಿಪ್ಟ್, ಗ್ರೀಕ್, ರೋಮ್, ಪರ್ಷಿಯಾ, ಎಷ್ಟು ದೇಶಗಳು ನಾಶ ಆದವು. ನಾಶ ಆಗಲಿಕ್ಕೆ ಕಾರಣ ಕೈಯಲ್ಲಿರ್ತಕ್ಕಂಥ ಖಡ್ಗ, ಕೈಯಲ್ಲಿರ್ತಕ್ಕಂಥ ಕೋವಿ. ಆ ಕೋವಿಯ ಕಾರಣದಿಂದಾಗಿ ಆ ದೇಶದ ಸಂಸ್ಕೃತಿ ನಾಶ ಆಯಿತು. ಆದರೆ ಭಾರತ 2000 ವರ್ಷಗಳ ಕಾಲದ ಆಕ್ರಮಣದಲ್ಲೂ ನಾಶ ಆಗಿಲ್ಲ. ಅಂದರೆ ಅದು ಭಾರತೀಯ ಹಿಂದುತ್ವದ ಆ ಶಕ್ತಿಯ
ಸಂದೇಶವನ್ನು ಅದು ಜಗತ್ತಿಗೆ ಕೊಡುತ್ತೆ. ಇನ್ನು ನಾಶ ಆಗಿಲ್ಲ, ನಾಶ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮುಂದೇನೂ ಯಾರಿಗೂ ಈ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಶತಸಿದ್ಧವಾದ್ದು. ಹಿಂದುತ್ವಕ್ಕೆ ಹುಟ್ಟಿಲ್ಲ, ಸನಾತನ ಇದು, ಸನಾತನ ಧರ್ಮ ಅಂತ ಕರಿತೀವಿ. ಹಿಂದುತ್ವ ಅಂದರೆ ಅದು ಧರ್ಮ, ಅದು ಮತ ಅಲ್ಲ, ಅದು ಆಚರಣೆ ಅಲ್ಲ, ಅದೊಂದು ನಾಗರಿಕತೆ. ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ಜೀವನ ಯಾಕಾಗಿ ಇರುವುದು ಅಂತ ಹೇಳುವುದನ್ನು ಹಿಂದುತ್ವ ಹೇಳುತ್ತೆ. ನೀನು ಜೀವನ ಹೇಗೆ ಮಾಡಬೇಕು, ತಂದೆ ತಾಯಿಯ ಜೊತೆ ಹೇಗಿರಬೇಕು, ಮಕ್ಕಳ ಜೊತೆ ಹೇಗಿರಬೇಕು, ಸಂಬಂಧಿಕರ ಜೊತೆ ಹೇಗಿರಬೇಕು, ಹಿರಿಯರ ಜೊತೆ ಹೇಗಿರಬೇಕು, ನೆರೆಹೊರೆಯವರ ಜೊತೆಯಲ್ಲಿ ಹೇಗಿರಬೇಕು, ದೇಶದ ಜೊತೆಯಲ್ಲಿ ಹೇಗಿರಬೇಕು ಅಂತ ಹೇಳಿಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ತನ್ನ ಮರಣಾನಂತರ ನಾನೇನಾಗ್ತೇನೆ ಎನ್ನುವ ಸತ್ಯದ ಅನ್ವೇಷಣೆಯನ್ನು ಸದಾ ಮಾಡ್ತಾ ಇರತಕ್ಕಂಥ ಸಮಾಜ ಇದರದು ಹಿಂದುತ್ವದ ಸಮಾಜ. ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳಿರತಕ್ಕಂಥ ಸಮಾಜ ಇದ್ದರೆ ಅದು ಹಿಂದೂ ಸಮಾಜ. ಜಗತ್ತಿನ ಯಾವ ದೇಶಗಳು ಇದನ್ನು ಹೇಳಲಿಲ್ಲ. ಹಿಂದುತ್ವ ಅಂದರೆ ಏನು ಹಾಗಾದರೆ? ಹಿಂದುತ್ವ ಅಂದರೆ ಇದು ಯಾವುದಲ್ಲ, ಇವರಿಗೆ ಯಾರಿಗೂ ಗೊತ್ತಿಲ್ಲ. ಯಾರೆಲ್ಲ ಹಿಂದುತ್ವವನ್ನು ವಿರೋಧ ಮಾಡ್ತಾರಾ ಅವರಿಗೆ ವಿಚಾರ ಗೊತ್ತಿಲ್ಲ. ಹಿಂದುತ್ವ ಗೊತ್ತಿರಬೇಕಿದ್ರೆ ವೇದ ಓದಬೇಕಾಗಿಲ್ಲ, ಭಾಗವತ ಓದಬೇಕಾಗಿಲ್ಲ, ರಾಮಾಯಣ ಮಹಾಭಾರತ ಇದನ್ನು ಓದಿದವನಿಗೆ ಮಾತ್ರ ಹಿಂದುತ್ವ ಅರ್ಥ ಆಗುವುದಲ್ಲ. ಹಿಂದುತ್ವ ಈ ನೆಲದ ಮಣ್ಣಿನಲ್ಲಿ ಹುಟ್ಟಿರತಕ್ಕಂಥ ಪ್ರತಿ ಮಗುವಿಗೆ ಅದು ಬರ್ತಾ ಇರತಕ್ಕಂಥ ಗುಣ. ಅದು ಬೇರೆ ಜಗತ್ತಿನ ಯಾವ ದೇಶಗಳಲ್ಲಿ ಇಂಥ ಗುಣ ಬರಲ್ಲ. ಒಂದು ಸಣ್ಣ ಮಗುವನ್ನು ಕೂಡ ಅಮ್ಮ ಹೇಗಿದ್ದಿ ಅಂತ ಕರೆಯುವಂಥ ಒಂದು ಸಮಾಜ ಯಾವುದು? ಗೋವಿನಲ್ಲಿ, ನದಿಯಲ್ಲಿ, ಬೆಟ್ಟದಲ್ಲಿ, ಗುಡ್ಡದಲ್ಲಿ, ಮಣ್ಣಿನಲ್ಲಿ, ಕಲ್ಲಿನಲ್ಲಿ, ಮರದಲ್ಲಿ, ಎಲ್ಲದರಲ್ಲೂ ದೇವರನ್ನು ನೋಡಿರತಕ್ಕಂಥ ದೇಶ ಭಾರತ. ವಿದೇಶಿಯರಿಗೆ ಇದು ಸ್ವಲ್ಪ ಅಪಹಾಸ್ಯವಾಗಿ ಕಾಣುತ್ತೆ, ಏನೆಲ್ಲದಲ್ಲೂ ದೇವರನ್ನು ನೋಡ್ತಾನೆ ಅಂತ. ಆದರೆ ಭಾರತೀಯ ಸಮಾಜ, ಹಿಂದೂ ಸಮಾಜ ಕೃತಜ್ಞತಾಪೂರ್ವಕವಾಗಿ ಕೊಡ್ತಾ ಇರತಕ್ಕಂಥ ಕಾರಣ ಅದು. ಇದೆಲ್ಲವೂ ನಮ್ಮ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು. ಅದಕ್ಕಾಗಿ ಅದರಲ್ಲಿ ನಾವು ದೇವರನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇಂತಹ ಹಿಂದೂ ಸಮಾಜ ಬಂಧುಗಳೇ, ನಾವು ಯೋಚನೆ ಮಾಡಬೇಕು, ಯಾಕೆ ಹಿಂದೂ ಸಮಾಜೋತ್ಸವ ಮಾಡ್ತಿದ್ದೀವಿ ಅಂದರೆ ಹಿಂದೂಗಳಲ್ಲಿ ಮತ್ತೆ ನವ ಚೈತನ್ಯವನ್ನು ಉಂಟು ಮಾಡಬೇಕು, ಹಿಂದೂಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು. ಹಿಂದೂಗಳೆಲ್ಲ ಒಟ್ಟಾದರೆ ಅತ್ಯಂತ ಸಬಲವಾಗಿರತಕ್ಕಂಥ ಶಕ್ತಿ ಈ ದೇಶದಲ್ಲಿ ಬರುತ್ತೆ. ಅದಕ್ಕಾಗಿ ಹಿಂದೂ ಸಮಾಜೋತ್ಸವ. ಹಾಗಾದರೆ ಹಿಂದೂಗಳಿಗೆ ಶಕ್ತಿ ಯಾಕೆ ಬೇಕು ಹಿಂದೂಗಳಿಗೆ ಶಕ್ತಿ? ಈ ಜಗತ್ತು ಉಳಿಬೇಕಿದ್ರೆ ಶಕ್ತಿವಂತ ಹಿಂದೂಗಳು ಉಳಿಲೇಬೇಕು. ಜಗತ್ತಿನಲ್ಲಿ ಹಿಂದೂಗಳ ಶಕ್ತಿ ಸಣ್ಣದಾಗ್ತಾ ಬಂತು. ನೀವೆಲ್ಲ ನೋಡ್ತೀರಿ ಜಗತ್ತಿನ ಭೂಪಟವನ್ನು, ಒಮ್ಮೆ ಭಾರತದ ಭೂಪಟವನ್ನು ನೋಡಿ. ಜಗತ್ತಿನಲ್ಲಿ ಸಣ್ಣದಾಗಿರ್ತಕ್ಕಂಥ ಭೂಪಟ ಇದ್ದರೆ ಅದು ಭಾರತದ್ದು ಮಾತ್ರ. ಅಫ್ಘಾನಿಸ್ತಾನದಿಂದ ಹಿಡಿದು ಶ್ರೀಲಂಕಾದ ತನಕ ಭವ್ಯ ಭಾರತ ಇತ್ತು ನಮ್ಮಲ್ಲಿ. 5,000 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಭಾರತದ ಭಾಗ ಆಗಿತ್ತು, ತುಂಡಾಯಿತು. ಯಾಕೆ ತುಂಡಾಯಿತು ಅಂದರೆ ಹಿಂದೂಗಳ ಜನಸಂಖ್ಯೆ ಕುಸಿಯಿತು, ದೇಶ ತುಂಡಾಯಿತು. ಪಾಕಿಸ್ತಾನ, ಬಾಂಗ್ಲಾ ನಮ್ಮ ದೇಶದ ಭಾಗ ಆಗಿತ್ತು. 47 ಆಗಸ್ಟ್ 14ರಂದು ದೇಶ ತುಂಡಾಯಿತು. ಯಾಕಂದರೆ ಹಿಂದೂಗಳ ಜನಸಂಖ್ಯೆ ಕುಸಿಯಿತು, ದೇಶ ತುಂಡಾಯಿತು. ಬರ್ಮಾ, ನೇಪಾಳ, ಟಿಬೆಟ್, ಶ್ರೀಲಂಕಾ ಎಷ್ಟು ಭಾಗಗಳು ತುಂಡಾಗಿ ಹೋಯಿತು. ಹಿಂದೂಗಳು ಒಂದಾಗಬೇಕಾದ್ದು ಯಾಕೆಂದರೆ ಒಂದನೇದು, ನಮ್ಮ ಶಕ್ತಿ ಕುಂಠಿತ ಆಗಬಾರದು, ನಮ್ಮ ದೇಶದ 1 ಇಂಚು ಭೂಮಿಯೂ ಇನ್ನು ಬಿಟ್ಟು ಕೊಡಬಾರದು. ಈ ದೇಶದ ಉಳಿವು ಹಿಂದೂಗಳ ಶಕ್ತಿಯಲ್ಲಿ ಅಡಗಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಅದಕ್ಕಾಗಿ ಈ ಜಗತ್ತು ನಮ್ಮ ಕಡೆ ನೋಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಭೂಮಿಯನ್ನು, ನಮ್ಮ ನೆಲವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ಹಿಂದೂಗಳು ಒಟ್ಟಾಗಬೇಕು. ಇದು ಒಂದನೇದು. ಎರಡನೇದು, ಹಿಂದೂಗಳು ಯಾಕೆ ಒಟ್ಟಾಗಬೇಕು ಅಂದರೆ ಇಡೀ ಜಗತ್ತನ್ನು ಉಳಿಸಬೇಕಿದ್ರೆ ಹಿಂದೂಗಳಲ್ಲಿ ಮಾತ್ರ ಆ ವಿಶ್ವಾಸ, ಆ ಮೌಲ್ಯ, ಆ ನಂಬಿಕೆಗಳಿದೆ. ಜಗತ್ತಿನ ಯಾವ ದೇಶದಲ್ಲೂ ಜಗತ್ತನ್ನು ಉಳಿಸುವಂಥ ವಿಚಾರಗಳಿಲ್ಲ. ನೀವು ಅಮೇರಿಕವನ್ನು ನೋಡಿ. ಅಮೇರಿಕ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ರಾಷ್ಟ್ರ. ಅದು ಅಮೇರಿಕದಲ್ಲಿ ಜಗತ್ತನ್ನು ಉಳಿಸುವಂಥ ವಿಚಾರ ಇದೆಯಾ? ಖಂಡಿತ ಇಲ್ಲ. ಬೇರೆ ದೇಶದ ಮೇಲೆ ಯುದ್ಧ ಮಾಡುವುದಕ್ಕೆ ಅದು ಕಾಯ್ತಾ ಇದೆ. ಇಂಗ್ಲೆಂಡ್ನಲ್ಲಿದೆಯಾ? ಸೂರ್ಯ ಮುಳುಗದಂಥ ರಾಷ್ಟ್ರ ಅಂತ ಹೆಸರಿತ್ತು, ಆದರೆ ಇಂಗ್ಲೆಂಡ್ ಕೂಡ ಜಗತ್ತಿನ ಶಾಂತಿಯನ್ನು ಬಯಸಲಿಲ್ಲ. ಜರ್ಮನ್, ಹಿಟ್ಲರ್ ಅನೇಕ ಜನಗಳನ್ನು, ಲಕ್ಷಾಂತರ ಜನಗಳನ್ನು ಕೊಂದಂಥ ಇತಿಹಾಸ ಅಲ್ಲಿದೆ. ನೆಪೋಲಿಯನ್, ಫ್ರಾನ್ಸ್ ಮಹಾಯುದ್ಧಗಳನ್ನು ಮಾಡಿದಂಥ ಇತಿಹಾಸ ಇದೆ. ಚೀನಾ ಶಕ್ತಿವಂತ ದೇಶ, ಆದರೆ ಈಗ ಆಗಿದೆ. ಜಗತ್ತಿನ ಶಾಂತಿ ಅನ್ನೋದು ಬಯಸುತ್ತಾ? ಖಂಡಿತ ಸಾಧ್ಯ ಇಲ್ಲ. ಎಲ್ಲ ದೇಶಗಳು ಅದು ಶಕ್ತಿಯನ್ನು ಪಡ್ಕೊಂಡ್ರೆ ಹತ್ತಿರದ ದೇಶವನ್ನು ಕಬ್ಜಾ ಮಾಡುವುದು ಹೇಗೆ ಅಂತ ಯೋಚನೆ ಮಾಡ್ತದೆ. ಆದರೆ ಭಾರತ ಶಕ್ತಿವಂತ ಸಮಾಜ ಆಗಿದ್ದರೂ ಕೂಡ ಇದುವರೆಗೆ ಜಗತ್ತಿನ ಯಾವ ದೇಶದ ಮೇಲೂ ಯುದ್ಧ ಮಾಡಿಲ್ಲ. ಜಗತ್ತಿನ ಯಾವ ದೇಶದ ಮೇಲೂ ಯುದ್ಧ ಮಾಡದೇ ಇರತಕ್ಕಂಥ ದೇಶ ಭಾರತ. ಯುದ್ಧ ಮಾತ್ರ ಮಾಡದೇ ಇರುವುದಲ್ಲ,
ಇಡೀ ಜಗತ್ತು ಒಂದು ಕುಟುಂಬ ಅಂತ ಕರೆದಿರುವಂಥ ಒಂದು ದೇಶ ಭಾರತ. ಇಡೀ ಜಗತ್ತು ಸಹೋದರರು ಅಂತ ಕರೆಯುವಂಥ ದೇಶ ಭಾರತ. ಇಡೀ ಜಗತ್ತಿಗೆ ಒಳಿತಾಗಲಿ ಅಂತ ನಾವು ಪೂಜೆ ಮಾಡಬೇಕಿದ್ರೆ ಸಂಕಲ್ಪ ಮಾಡ್ತೇವೆ. ಪೂಜೆ ಮಾಡುವನಿಗೆ ಒಳ್ಳೆಯದಾಗಲಿ, ಮಾಡಿಸುವನಿಗೆ ಒಳ್ಳೆಯದಾಗಲಿ, ಊರಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಿಲ್ಲಿಸಲ್ಲ. ಬದಲಾಗಿ ಜಗತ್ತಿನ ಚರಾಚರ ಸೃಷ್ಟಿಗೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿ ಪೂಜೆ ಮಾಡುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ತಾಯಿ ಭಾರತ ಮಾತ್ರ ಅಂತ ಹೇಳುವಂಥ ಹೆಮ್ಮೆ ನಮಗಿರಬೇಕು. ಇಂಥ ಭಾರತದಲ್ಲಿ ನಾವು ಜನ್ಮ ಎತ್ತಿದ್ದೇವೆ. ಹಾಗಾದರೆ ಈ ಭಾರತದ ಮೌಲ್ಯ, ಈ ಭಾರತದ ವಿಚಾರ, ಈ ಹಿಂದುತ್ವ ಇದು ನಶಿಸಿ ಹೋದಲ್ಲಿ ಈ ಜಗತ್ತು ಉಳಿಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ನಾವು ಮಾಡ್ತಾ ಇರತಕ್ಕಂಥ ಕೆಲಸ ಯಾಕೆ? ನಾವು ಶಕ್ತಿಶಾಲಿಗಳಾಗ್ತಾ ಇರುವಂಥದ್ದು ಜಗತ್ತಿನ ಉಳಿವಿಗಾಗಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ಎಲ್ಲರನ್ನೂ ಒಟ್ಟು ಮಾಡ್ತಾ ಕೆಲಸ ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕೆ. ದೇಶ ಒಂದಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಜಾತಿ, ಮತ, ಪಂಥ, ಪಂಗಡ, ಭಾಷೆ, ಉತ್ತರ, ದಕ್ಷಿಣ, ಆರ್ಯ, ದ್ರಾವಿಡ, ಮೇಲು, ಕೀಳು, ಸ್ಪೃಶ್ಯ, ಅಸ್ಪೃಶ್ಯ, ಎಷ್ಟು ವಿಘಟನೆಗಳು. ಈ ಎಲ್ಲ ವಿಘಟನೆಗಳನ್ನು ಮರೆಸಬೇಕಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ವಿಚಾರ ಅಂದರೆ ಹಿಂದುತ್ವ. ಆ ಹಿಂದುತ್ವದ ದೊಡ್ಡದಾಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಒಂದಾದರೆ ಈ ಜಗತ್ತು ನಮಗೆ ಗೌರವದಿಂದ ನಮ್ಮನ್ನು ನೋಡ್ತದೆ ಎನ್ನುವಂಥದ್ದು ನಮಗೆ ವಿಶ್ವಾಸ ಇದೆ. ಕವಿ ಬರಿತಾನೆ, ಬಾಳಬಲ್ಲೆವು ಆಳಬಲ್ಲೆವು, ಸೋಲನೊಲ್ಲೆವು ಒಲ್ಲೆವು, ವಿಶ್ವವೆಲ್ಲವೂ ಮುನಿದು ನಿಂತರು, ನಾಡನುಳಿಸಲು ಬಲ್ಲೆವು ಅಂತ ಕವಿ ಬರಿತಾನೆ. ಯಾಕೆ ಬರಿತಾನೆ ಅಂದರೆ ಇದೇ ಹಿಂದುತ್ವದ ಶಕ್ತಿಯ ಆಧಾರದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಯುವಕರು ಯುವತಿಯರು ಒಟ್ಟಾಗಿ ಹಿಂದುತ್ವದ ಬಗ್ಗೆ ಕೆಲಸ ಮಾಡಿದಾಗ ಈ ದೇಶವನ್ನು ಉಳಿಸಿಕೊಳ್ಳುವಂಥ ಒಂದು ದೊಡ್ಡ ಶಕ್ತಿ ನಮಗೆ ಬರುತ್ತೆ. ಅದಕ್ಕಾಗಿ ಹಿಂದೂ ಸಮಾಜೋತ್ಸವವನ್ನು ನಾವು ಇವತ್ತಿಲ್ಲಿ ಮಾಡ್ತಾ ಇದ್ದೇವೆ. ಹಾಗಾದರೆ ಹಿಂದೂಗಳಾಗಿ ನಾವು ಏನೇನು ಮಾಡ್ಬೋದು? ಮುಖ್ಯವಾಗಿ 5 ಕೆಲಸಗಳ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಅದು ಮಾಡಿದಾಗ ಹಿಂದೂ ಸಮಾಜ ಶಕ್ತಿಶಾಲಿ ಆಗುತ್ತೆ, ಹಿಂದೂ ದೇಶ ಬಲಿಷ್ಠ ಆಗುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದು ಕುಟುಂಬ ಅಂತ ಕರಿತೀವಿ ನಾವು. ಒಂದು ಸಮಾಜದ, ಒಂದು ದೇಶದ ಫೌಂಡೇಶನ್ ಯಾವುದು ಅಂದರೆ ಅದು ಕುಟುಂಬ. ಕುಟುಂಬಗಳು ಚೆನ್ನಾಗಿದ್ದಾಗ ದೇಶ ಚೆನ್ನಾಗಿರುತ್ತೆ. ಭಾರತವನ್ನು ನಾಶ ಮಾಡದೇ ಇರಲಿಕ್ಕೆ ಕಾರಣಗಳು ರಾಜ ಮಹಾರಾಜರುಗಳ ಪರಾಕ್ರಮದ ಜೊತೆಯಲ್ಲಿ ನಮ್ಮ ಸುಸಂಸ್ಕೃತವಾಗಿರ್ತಕ್ಕಂಥ ಕುಟುಂಬಗಳು. ಇವತ್ತು ನಮ್ಮ ಕುಟುಂಬದ ಮೇಲೆ ಸಾಂಸ್ಕೃತಿಕವಾದ, ಆರ್ಥಿಕವಾದ, ಮತೀಯವಾಗಿರತಕ್ಕಂಥ ದಾಳಿ ನಡೀತಾ ಇದೆ. ನಮ್ಮ ಕುಟುಂಬಗಳು ಸಣ್ಣದಾಗ್ತಾ ಇದೆ. ಶ್ರೀಕೃಷ್ಣನ, ರಾಮನ, ಗಣಪತಿಯ, ಹನುಮಂತನ ಕಥೆಗಳನ್ನು ಹೇಳ್ತಾ ಮಕ್ಕಳನ್ನು ಬೆಳೆಸಿದಾಗ ಆ ಮಕ್ಕಳಲ್ಲಿ ಧರ್ಮದ ಬಗ್ಗೆ ಶ್ರದ್ಧೆ, ಗುರು ಹಿರಿಯರಲ್ಲಿ ನಂಬಿಕೆ, ದೇಶದ ಮೇಲಿನ ಪ್ರೀತಿ ಇದು ಇನ್ನಷ್ಟು ಗಟ್ಟಿಯಾಗುತ್ತೆ. ಅದಕ್ಕಾಗಿ ನಮ್ಮ ಕುಟುಂಬಗಳನ್ನು ಗಟ್ಟಿ ಮಾಡಬೇಕು ನಾವು. ಎಷ್ಟೋ ಡೈವರ್ಸ್ ಕೇಸುಗಳು ಬರ್ತಾ ಇದೆ, ಗಂಡ ಹೆಂಡತಿಯರ ಜಗಳ, ಸಣ್ಣ ಪುಟ್ಟದಕ್ಕೋಸ್ಕರ. ನಮ್ಮ ದೇಶದಲ್ಲಿ ಇದು ಇರಲಿಲ್ಲ. ಒಮ್ಮೆ ವಿವಾಹ ಆದರೆ ಜೀವನ ಪರ್ಯಂತ ಒಟ್ಟಾಗಿ ಬದುಕುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸಂದೇಶ ಕೊಟ್ಟ ಸಮಾಜ ನಮ್ಮದು. ಹಾಗಾದರೆ ಇದನ್ನು ಉಳಿಸುವಂಥದ್ದು ಹೇಗೆ? ದಿನನಿತ್ಯ ಒಟ್ಟಾಗಿ ಕುಳಿತು ಊಟ ಮಾಡ್ತೀವ, ಒಂದು 5 ನಿಮಿಷ ದೇವರ ಮುಂದೆ ಕೂತ್ಕೊಳ್ತೀವ, ನಮ್ಮೆಲ್ಲ ಆಚರಣೆಗಳನ್ನು ಹಿಂದುತ್ವದ ಆಚರಣೆಗಳನ್ನಾಗೆ ಮಾಡ್ತೀವ. ಆ ಕೇಕ್ ಕಟ್ ಮಾಡುವಂಥದ್ದು, ಮದರಂಗಿ ಶಾಸ್ತ್ರದಲ್ಲಿ ಅದ್ಯಾವುದೋ ಕುಡಿತ ಇದೆಲ್ಲವನ್ನು ದೂರ ಮಾಡಿ ಹಿಂದೂ ಸಮಾಜಕ್ಕೆ ಪೂರಕವಾದ ಆಚರಣೆಯನ್ನು ಮಾಡ್ತೀವ. ಪ್ರತಿಯೊಬ್ಬ ಯುವಕ ಯುವತಿಯರು 26-27 ವರ್ಷಕ್ಕೆ ಮದುವೆ ಆಗ್ತಾರ. ಪ್ರತಿಯೊಂದು ಮನೆಯಲ್ಲಿಯೂ 3 ಮಕ್ಕಳು ಜನಿಸ್ತತ್ತ. ಹಿಂದೂ ಜನಸಂಖ್ಯೆ ವೃದ್ಧಿ ಆಗುತ್ತಾ? ಇದೆಲ್ಲವನ್ನು ಯೋಚನೆ ಮಾಡಬೇಕಾದಂಥ ಸಂಗತಿ ಇದೆ. ಇವತ್ತು 72% ಜನಸಂಖ್ಯೆಗೆ ಹುಟ್ಟಿದ ಮಕ್ಕಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವರ್ಷ 23,000. ಆದರೆ 28% ಜನಸಂಖ್ಯೆಗೆ ಹುಟ್ಟಿದ ಮಕ್ಕಳು 22,000. ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಜನಸಂಖ್ಯೆ ವೃದ್ಧಿ ಆಗ್ತಾ ಇದೆ. ಇದೆಲ್ಲವನ್ನು ಸರಿ ಮಾಡಬೇಕಿದ್ರೆ ನಾವು ಯೋಚನೆ ಮಾಡಬೇಕು, ನಮ್ಮ ಕುಟುಂಬವನ್ನು ಚೆನ್ನಾಗಿ ಹೇಗೆ ಮಾಡ್ತೀವಿ ಅಂತ. ಎರಡನೇದು ಪರಿಸರ ಸಂರಕ್ಷಣೆ. ನಾವಿಲ್ಲಿ ಸಾಲುಮರ ತಿಮ್ಮಕ್ಕನ ಚಿತ್ರವನ್ನು ನೋಡ್ತೀವಿ. ಯಾವ ದೇಶದಲ್ಲಿ ಪರಿಸರವನ್ನು ಉಳಿಸ್ತಾರ ಆ ಸಮಾಜ ಉಳಿತದೆ. ನಾವು ಪರಿಸರವನ್ನು ಉಳಿಸ್ತಾ ಇಲ್ಲ. ಭೂಮಿಯನ್ನು ಹಾಳು ಮಾಡಿದ್ದೀವಿ, ಆಕಾಶವನ್ನು ಹಾಳು ಮಾಡಿದ್ದೀವಿ, ನೀರನ್ನು ಹಾಳು ಮಾಡಿದ್ದೀವಿ. ಪರಿಸರ ಸಂರಕ್ಷಣೆ ನಮ್ಮ ಹೊಣೆ. ತ್ರಿಮೂರ್ತಿಗಳನ್ನು ಪೂಜೆ ಮಾಡ್ತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು. ಯಾಕಂದರೆ ಪ್ರಕೃತಿಯ ಪೂಜೆ ಅದು. ಬ್ರಹ್ಮನ ವಾಸಸ್ಥಾನ ಆಕಾಶ ಅಂತ ಹೇಳ್ತೀವಿ, ಬ್ರಹ್ಮಲೋಕ ಅಂತ. ಬ್ರಹ್ಮನ ವಾಸಸ್ಥಾನ ಆಕಾಶ ಹಾಳಾದರೆ ಉಸಿರಾಡಲಿಕ್ಕೆ ಗಾಳಿ ಚೆನ್ನಾಗಿರಲ್ಲ. ನಾವು ಯಾವಾಗಲೂ ಮಾಸ್ಕ್ ಇಟ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ವಾಯುಮಂಡಲವನ್ನು ಚೆನ್ನಾಗಿಟ್ಟುಕೊಳ್ಳಿ. ನೀರು ವಿಷ್ಣುವಿನ ಆವಾಸ ಸ್ಥಾನ. ಸಾಗರದ ಮಧ್ಯೆ ವಿಷ್ಣು ಇದ್ದಾನೆ. ಅದಕ್ಕಾಗಿ ನೀರು ಪವಿತ್ರ. ಗಂಗೆ, ಯಮುನೆ, ಗೋದಾವರಿ ತಾಯಿ, ಅವಳನ್ನು ಉಳಿಸಬೇಕು. ಕಾವೇರಿಯನ್ನು ಉಳಿಸಬೇಕು, ನೇತ್ರಾವತಿಯನ್ನು ಉಳಿಸಬೇಕು ಅಂತ ಕೇಳ್ತೀವಿ ನಾವು. ಕೃಷ್ಣೆಯನ್ನು ಉಳಿಸಬೇಕು ಅಂತ ಕೇಳ್ತೀವಿ. ಆದರೆ ನೀರನ್ನು ಹಾಳು ಮಾಡ್ತಾ ಇದ್ದೀವಿ. ನೀರು ಉಳಿಸ್ತೀವ? ಭೂಮಿ ಈಶ್ವರನ ವಾಸಸ್ಥಾನ. ಈ ಭೂಮಿ ಹಾಳಾದರೆ ಜಗತ್ತಿನಲ್ಲಿ ನಮ್ಗೆ ಉಳಿವೇ ಇಲ್ಲ.
ಅದಕ್ಕಾಗಿ ಆ ಭೂಮಿಯನ್ನು ಉಳಿಸುವಂಥ ಕೆಲಸ ಮಾಡ್ತೀವ, ಪರಿಸರ ಸಂರಕ್ಷಣೆ ಮಾಡ್ತೀವ, ಗಿಡ ನೆಡುವುದು, ನೀರು ಇಂಗಿಸುವುದು, ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥ ಊರನ್ನಾಗಿ ಮಾಡುವುದು. ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೋದಾ? ಪರಿಸರ ನಾಶ ಆಯಿತು ಅಂತಾದರೆ ನಮ್ಮ ನಾಶ ನಿಶ್ಚಿತ. ಅದಕ್ಕಾಗಿ ಎರಡನೇದು ಪರಿಸರ ಸಂರಕ್ಷಣೆಗೆ ನಾವು ಯೋಜನೆ ಮಾಡ್ತೀವ. ಮೂರನೇದು ಸ್ವದೇಶಿ ಜೀವನ ಶೈಲಿ. ಇವತ್ತು ಸ್ವದೇಶಿ ಜೀವನ ಶೈಲಿ ಅವಶ್ಯಕತೆ ಇದೆ. ನಮ್ಮ ಭಾಷೆಯನ್ನು ಮರ್ತಿದ್ದೀವಿ ನಾವು. ಸ್ವಭಾಷೆ, ಸ್ವಭೂಷಣ, ನಮ್ಮದೇ ಆಗಿರತಕ್ಕಂಥ ಆಹಾರ ಪದ್ಧತಿ, ನಮ್ಮದೇ ಆಗಿರತಕ್ಕಂಥ ಕೃಷಿ ಪದ್ಧತಿ, ನಮ್ಮದೇ ಆಗಿರತಕ್ಕಂಥ ಜೀವನ ಪದ್ಧತಿ. ಬೆಳಗ್ಗೆ ಬೇಗ ಏಳುವುದು, ರಾತ್ರಿ ಬೇಗ ಮಲಗುವಂಥದ್ದು ಇಲ್ಲ ಇವತ್ತು. ಸ್ವದೇಶಿ ಕೃಷಿ ಇಲ್ಲ ಇವತ್ತು. ಒಬ್ಬ ರೈತನ ಹತ್ರ ಕೇಳಿದರೆ ಏನು ಹೇಳ್ತಾರೆ? ಸ್ವದೇಶಿ ಕೃಷಿ ಮಾಡಿದರೆ ಹಣ ಬರಲ್ಲ ಅಂತ ಹೇಳ್ತಾರೆ. ರಾಸಾಯನಿಕವನ್ನು ಹಾಕಿ ಹಾಕಿ ನಮ್ಮ ಭೂಮಿ ಅದು ಪೂರ್ತಿ ವಿಷಯುಕ್ತವಾದಂಥ ಭೂಮಿಯಾಗಿದೆ. ಪಂಜಾಬ್ ಇಡೀ ದೇಶಕ್ಕೆ ಗೋಧಿಯನ್ನು ಕೊಡುವಂಥ ರಾಜ್ಯ. ಆದರೆ ಪಂಜಾಬಿನಿಂದ ರಾಜಸ್ಥಾನಕ್ಕೆ ಒಂದು ರೈಲು ಹೋಗುತ್ತೆ. ಆ ರೈಲಿನ ಹೆಸರು ಕ್ಯಾನ್ಸರ್ ಟ್ರೈನ್ ಅಂತ. ಯಾಕೆಂದರೆ ರಾಜಸ್ಥಾನದಲ್ಲಿ ಕ್ಯಾನ್ಸರ್ ರೈಲಿದೆ, ಕ್ಯಾನ್ಸರ್ ಆಸ್ಪತ್ರೆ ಇದೆ. ಅಲ್ಲಿಗೆ ತುಂಬ ಪೇಷಂಟ್ಗಳು ಹೋಗ್ತಾರೆ. ರಾಸಾಯನಿಕವನ್ನು ಬಳಸಿ 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 ಅವರೆಲ್ಲರೂ ಕ್ಯಾನ್ಸರ್ ಪೇಷಂಟ್ಗಳಾಗ್ತಾ ಇದ್ದಾರೆ. ನಮ್ಮ ರೈತರು ಹೇಳ್ತಾರೆ ರಾಸಾಯನಿಕ ಬೆಳೆಸಬೇಕು ಅಂತ, ಇಲ್ಲ ದುಡ್ಡಾಗಲ್ಲ ಅಂತ ಹೇಳ್ತಾರೆ. ಬಂಧುಗಳ ಒಂದು ಸಣ್ಣ ಕಥೆ ನೆನಪಾಗುತ್ತೆ. ಒಬ್ಬ ರಾಜ ಇದ್ದ, ಅವನು ತಪಸ್ಸಿಗೆ ಕಾಡಿಗೆ ಹೋಗ್ತಾನೆ. ತಪಸ್ಸು ಯಾಕೆ ಮಾಡ್ತಾನೆ ಅಂದರೆ ಇನ್ನೂ ಹೆಚ್ಚು ದುಡ್ಡು ಬರಬೇಕು ಅಂತ. ರಾಜ ಅಂದರೆ ಶ್ರೀಮಂತ. ದೇವರನ್ನು ಒಲಿಸ್ತಾನೆ, ದೇವರು ಪ್ರತ್ಯಕ್ಷ ಆಗ್ತಾನೆ, ಇವನು ವರ ಕೇಳ್ತಾನೆ, ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ. ಖುಷಿ ಆಯ್ತು ಇವನಿಗೆ. ವಾಪಸ್ ಬರ್ತಾನೆ, ಮರ ಮುಡ್ತಾನೆ, ಮರ ಚಿನ್ನ ಆಯಿತು. ಕೂತ್ಕೊಳ್ಳುವಂಥ ಕುರ್ಚಿ ಚಿನ್ನ ಆಯಿತು, ಎಲ್ಲವೂ ಚಿನ್ನ ಆಯಿತು. ಆದರೆ ಅವನ ಮನೆಯಲ್ಲಿ ಪುಟ್ಟ ಮಗ ತುಂಬ ದಿವಸದ ನಂತರ ಅಪ್ಪನನ್ನು ನೋಡಿದ. ಮಗ ಓಡಿ ಬರ್ತಾನೆ ಅಪ್ಪನ ಹತ್ರ, ಅಪ್ಪ ಅಂತ. ಇವನು ಮುಟ್ಟಿಕೊಳ್ಳಿಕ್ಕೆ ಭಯ. ಮುಟ್ಟಿದರೆ ಅವನು ಚಿನ್ನ ಆಗ್ತಾನೆ, ಸತ್ತೋಗ್ತಾನೆ. ರಾಜನಿಗೆ ಅವನ ಪತ್ನಿ ಚಿನ್ನದ ತಟ್ಟೆಯಲ್ಲಿ ಊಟ ತರ್ತಾಳೆ. ಅನ್ನಕ್ಕೆ ಕೈ ಹಾಕಿದರೆ ಅನ್ನ ಚಿನ್ನ ಆಯಿತು. ಊಟ ಮಾಡಲಿಕ್ಕಾಗಲಿಲ್ಲ. ಊಟ ಮಾಡಲಿಕ್ಕಾಗದೆ ರಾಜ ಹಸಿವಿನಿಂದ ಸತ್ತ ಅಂತ ಕತೆ ಕೇಳ್ತೀವಿ. ಹಿಂದೆ ನಮಗೆ ಅಜ್ಜಿ ಕತೆ ಕೇಳಿದಾಗ ನಗು ಬರ್ತಾಯಿತ್ತು. ಆದರೆ ಇವತ್ತಿನ ದಿನ ನಾವು ಮುಟ್ಟಿದ್ದೆಲ್ಲ ಚಿನ್ನ ಮಾಡಲಿಕ್ಕೆ ಹೋಗಿ ನಮ್ಮ ಬಾಳನ್ನೇ ಮುಗಿಸ್ತಾ ಇರುವಂಥ ಒಂದು ದೊಡ್ಡ ಆಗಿರತಕ್ಕಂಥ ಕಷ್ಟದಲ್ಲಿದ್ದೀವಿ. ಅದಕ್ಕಾಗಿ ನಾವು ಸ್ವದೇಶಿ ಜೀವನ ಶೈಲಿಯನ್ನು ಅನುಸರಿಸ್ತೀವ. ನಾಲ್ಕನೇದು ಸಾಮರಸ್ಯ. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದನ್ನು ಹೇಳಿದರು ಸಂದೀಪ್ ಅವರು. ಮನೆಗಳಿಗೆ ಹೋದದ್ದನ್ನು ಹೇಳಿದರು. ಎಲ್ಲ ಕಡೆಯಲ್ಲಿ ಸಣ್ಣ ಸಣ್ಣ ಬೈಠಕ್ಗಳನ್ನು ಮಾಡಿದ್ದನ್ನು ಹೇಳಿದರು. ಇವತ್ತು ಅಸ್ಪೃಶ್ಯತೆ ಹೆಸರಲ್ಲಿ 28% ಜನರನ್ನು ನಾವು ದೂರ ಇಟ್ಟಿದ್ದೀವಿ. ಹಿಂದೂ ಸಮಾಜದ ಅತ್ಯಂತ ದೊಡ್ಡದಾಗಿರತಕ್ಕಂಥ ಪಿಡುಗಿದು. ನಾನೊಬ್ಬ ಹಿಂದೂ, ನನ್ನ ಮನೆಗೆ ಯಾವ ಹಿಂದೂ ಬೇಕಿದ್ರೂ ಬರ್ಬೋದು, ಅಲ್ಲಿ ಜಾತಿ ಮುಖ್ಯ ಅಲ್ಲ ಅಂತ ನಾವು ಹೇಳ್ತೀವ. ನಾವು ಯಾರ ಮನೆಗೆ ಬೇಕಿದ್ರೂ ಹೋಗ್ಬೋದು, ಅಲ್ಲಿ ಹೋಗ್ತೀವಿ, ಊಟ ಮಾಡ್ತೀವಿ, ನೀರು ಕುಡಿತೀವಿ, ಚಹಾ ಕಾಫಿ ಕುಡಿತೀವಿ ಅಂತ ಹೇಳ್ತೀವ. ಅಸ್ಪೃಶ್ಯತೆಯನ್ನು ದೂರ ಮಾಡಬೇಕಾಗಿರತಕ್ಕಂಥ ಒಂದು ದೊಡ್ಡ ಕೆಲಸ ಅದು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಅಸ್ಪೃಶ್ಯತೆ ಇಲ್ಲದ ಊರು ನಮ್ಮದಾಗುತ್ತಾ? ಅಸ್ಪೃಶ್ಯತೆ ಇಲ್ಲದ ಗ್ರಾಮ ನಮ್ಮದಾಗುತ್ತಾ? ಅದನ್ನು ಮಾಡಿದರೆ ಈ ಹಿಂದೂ ಸಮಾಜ ಅತ್ಯಂತ ಶಕ್ತಿಶಾಲಿ ಸಮಾಜ ಆಗುತ್ತೆ. ಇದು ನಾಲ್ಕನೇದು. ಐದನೇದು ನಾಗರಿಕ ಶಿಷ್ಟಾಚಾರ. ಹಿಂದೂ ಸಮಾಜ ಅತ್ಯಂತ ಶಿಷ್ಟಾಚಾರದ ಸಮಾಜ. ನಾವು ಕಾನೂನಿಗೆ, ಸಂವಿಧಾನಕ್ಕೆ ಗೌರವ ಕೊಡಬೇಕು, ಹಿರಿಯರನ್ನು ಗೌರವಿಸಬೇಕು, ಮಾತೆಯರನ್ನು ಗೌರವಿಸಬೇಕು. ನನಗೆ ಆಶ್ಚರ್ಯ ಆಗುತ್ತೆ, ಕೆಲವು ಬಸ್ಸಿನಲ್ಲಿ ಬೋರ್ಡ್ ಹಾಕಿರ್ತಾರೆ, ಸರ್ಕಾರಿ ಬಸ್ನಲ್ಲಿ, ಮಾತೆಯರಿಗೆ, ಹಿರಿಯ ನಾಗರಿಕರಿಗೆ ಅಂತ. ಅದರ ಅವಶ್ಯಕತೆಯೇ ಇಲ್ಲ ಹಿಂದೂ ಸಮಾಜಕ್ಕೆ. ಯಾಕಂದರೆ ಇದು ಶಿಷ್ಟಾಚಾರ. ಇದು ಅವರು ಬಂದ ತಕ್ಷಣ ಎದ್ದು ನಿಂತು ಗೌರವದಿಂದ ಕೂತ್ಕೊಳಿಸಬೇಕಾಗಿರ್ತಕ್ಕಂಥ ನಾಡಿನಲ್ಲಿ ಅವರಿಗೆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇವತ್ತು ಬಂದಿದೆ. ನಾವು ನಾಗರಿಕ ಶಿಷ್ಟಾಚಾರವನ್ನು ಪಾಲಿಸ್ತೇವೆ. ಈ 5 ಸಂಗತಿಗಳು ನಮ್ಮ ಇಡೀ ಹಿಂದೂ ಸಮಾಜವನ್ನು ಅತ್ಯಂತ ಸಬಲ ಸಮಾಜವನ್ನಾಗಿ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಅದೆಲ್ಲದಕ್ಕೂ ನಾವು ಕೈ ಜೋಡಿಸಬೇಕಾಗಿದೆ. ಬಂಧುಗಳೇ, ಇವತ್ತು ಹಿಂದೂ ಸಂಗಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಿಂದೂ ಸಮಾಜದಲ್ಲಿ ಸೈನಿಕನ ರೀತಿಯ ಮನೋಭಾವವನ್ನು ನಾವು ತೋರ್ಪಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸೈನಿಕರು ಮಾತ್ರ ದೇಶದ ಕೆಲಸ ಮಾಡ್ತಾರೆ ಅಂತೇಳಿ ಇಲ್ಲ. ಈ ದೇಶವನ್ನು ಒಂದು ಮಾಡುವ, ಒಟ್ಟು ಮಾಡುವ ಈ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ನಮ್ಮ ಮನಸ್ಸಿನಲ್ಲಿ ಆಸೆ ಇರಬೇಕು. ಇವತ್ತು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ, ಬಾಂಗ್ಲಾದಲ್ಲಿ ಹಿಂದುವಿನ ದಾರುಣವಾಗಿರ್ತಕ್ಕಂಥ ಹತ್ಯೆ ನಡೀತಾ ಇದೆ. ಆ ಬಾಂಗ್ಲಾ ಪಕ್ಕದ ಪಾಕಿಸ್ತಾನದಲ್ಲಿ ಹಿಂದೂ ಸಮಾಜದ ಎಲ್ಲ ಜನಗಳ ಮೇಲೆ ಅತ್ಯಾಚಾರಗಳು ಮಾಡ್ತಾ ಇದ್ದಾರೆ. ಆ ಪಾಕಿಸ್ತಾನ ದೇಶ, ತುಂಡಾಗಿರ್ತಕ್ಕಂಥ ಬರ್ಮಾ, ನೇಪಾಳ, ಟಿಬೇಟಿನಂಥ ದೇಶಗಳು ಮತ್ತೆ ಭಾರತದ ಭೂಪಟದ ಜೊತೆ ಒಂದಾಗುವಂಥ ಒಂದು ದೊಡ್ಡ ಕೆಲಸ ಮುಂದಿನ ದಿನಗಳಲ್ಲಿ ಆಗಲೇಬೇಕಾಗಿದೆ. ಅದು ಆಗಿಯೇ ಆಗತ್ತೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿರಬೇಕು. ಕವಿ ಬರಿತಾನೆ, ಅಂಗಭಂಗವಾದಡೆ ಮರಳಿ ಜೋಡಿಸಬಹುದು, ವಂಗಭಂಗವಾದಡೆ ಬಾರದೇಕೆ ಅಂದರೆ. ಅಂದ ಅರ್ಥ ಏನು? ಇವತ್ತೊಬ್ಬರು ಡಾಕ್ಟ್ರು ಕೈ ತುಂಡಾದರೆ ಅವರನ್ನು ಕರ್ಕೊಂಡು ಹೋದರೆ, ಕೈಯನ್ನು ಕಾಲನ್ನು ತುಂಡಾಗಿದ್ದರೆ ಅದನ್ನು ಮತ್ತೆ ಜೋಡಿಸಿ
ಆ ಕೈ ಕಾಲಿಗೆ ಶಕ್ತಿಯನ್ನು ಕೊಟ್ಟು ಅವನು ಓಡಾಡುವಾಗೆ ಮಾಡ್ತಾನೆ. ಅಂಗಭಂಗವಾದಡೆ ಮರಳಿ ಜೋಡಿಸಬಹುದು, ವಂಗಭಂಗವಾದಡೆ ಬಾರದೇಕೆ ಅಂತ. ಆ ರೀತಿಯಲ್ಲಿ ಆಗಬೇಕು ಅಂತಿದ್ದರೆ ಹಿಂದೂ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕೆಲಸ ಮಾಡಬೇಕು. ಹಿಂದೂ ಅನ್ನುವ ಸ್ವಾಭಿಮಾನದಿಂದ ನಾವು ತಲೆ ಎತ್ತಿ ಕೆಲಸ ಮಾಡಬೇಕು. ಆಗ ಈ ಸಮಾಜ ಅತ್ಯಂತ ಶ್ರೇಷ್ಠ ಸಮಾಜ ಆಗುತ್ತೆ. ನಾವು ಕೆಲಸ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ, ನೆನಪಿರಲಿ. ನಾವಿವತ್ತು ಯಾರೆಲ್ಲ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀವಿ, ನಾವು ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ನಮ್ಮ ಊರು, ನಮ್ಮ ದೇಶ ಅತ್ಯಂತ ಸುಭಿಕ್ಷವಾಗಿ, ಅತ್ಯಂತ ಶಕ್ತಿಯುತವಾಗಿ, ನೆಮ್ಮದಿಯ ಬದುಕನ್ನು ಕೊಡುವಂಥ ದೇಶ ಆಗುತ್ತಾ? ಹಾಗೆ ಆಗಬೇಕು ಅಂತಿದ್ದರೆ ನಾವು ಇವತ್ತು ಕೆಲಸ ಮಾಡಬೇಕು. 100 ವರ್ಷದ ನಂತರದ ನಮ್ಮ ಸಮಾಜದ ನೆಮ್ಮದಿಗಾಗಿ ನಾವಿವತ್ತು ಕೆಲಸ ಮಾಡಬೇಕಾಗಿದೆ. ಬಂಧುಗಳೇ, ಅನೇಕರು ಆ ರೀತಿಯ ಜೀವನ ಸಮರ್ಪಣೆ ಮಾಡಿದಂಥವ್ರು ಇದ್ದಾರೆ. ಕೊನೆಯ 1-2 ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಯಾಕೆ ನಾವು ಕೆಲಸ ಮಾಡಬೇಕು ಅಂದರೆ, ನಮ್ಮೆಲ್ಲರ ಮನಸ್ಸಲ್ಲಿದೆ ಮಿಲಿಟರಿಯವರು ಮಾಡ್ತಾರೆ, ಸರ್ಕಾರ ಮಾಡುತ್ತೆ ಅಂತ. ಅಲ್ಲ, ಅವರು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ಆದರೆ ಮಿಲಿಟರಿಯವರು ಹೇಗೆ ಮಾಡ್ತಾ ಇದ್ದಾರೆ? ಒಬ್ಬ ಸೈನಿಕ ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಅತ್ಯಂತ ಎತ್ತರದ ಜಾಗಕ್ಕೆ ಹೋಗ್ತಾನೆ ಸಣ್ಣ ಸೈನಿಕರ ಜೊತೆಯಲ್ಲಿ. ಅದು ಎತ್ತರವಾದಂಥ ಪ್ರದೇಶ, ಅಲ್ಲಿಗೆ ಮದ್ದುಗುಂಡುಗಳನ್ನು ಮಾತ್ರ ತಗೊಂಡೋದ್ರೆ ಸಾಲದು, ಉಸಿರಾಡಲಿಕ್ಕೆ ಗಾಳಿ, ಆಹಾರವನ್ನು ತಗೊಂಡು ಹೋಗ್ಬೇಕು. ಅಲ್ಲಿ ಹೋದಾಗ ಅವನಿಗೆ ಅನಿಸ್ತದೆ ತನ್ನ ತಂದೆಗೆ ಒಂದು ಪತ್ರ ಬರೀಬೇಕು ಅಂತ. ಅವನು ಪತ್ರ ಬರೀತಾನೆ, ಅಪ್ಪ, ನಾನು ನನ್ನ ದೇಶದ ಅತ್ಯಂತ ಎತ್ತರದ ಜಾಗದಲ್ಲಿದ್ದೇನೆ, ನನಗೆ ದೂರದಲ್ಲಿ ಪಾಕಿಸ್ತಾನಿ ಸೈನ್ಯದ ಗುಂಡಿನ ಶಬ್ದ ಕೇಳ್ತಾ ಇದೆ, ನಾನು ನಿನ್ನಲ್ಲೊಂದು ವಿನಂತಿ ಮಾಡ್ತೇನೆ. ಈ ಯುದ್ಧದಲ್ಲಿ ನಾವೇ ಗೆಲ್ಲುವುದು. ಆದರೆ ನಾನೇನಾದರೂ ಈ ಯುದ್ಧದಲ್ಲಿ ಸತ್ತರೆ ನನ್ನ ಮನೆಯಲ್ಲಿ ತುಂಬ ಗರ್ಭಿಣಿ ಪತ್ನಿ ಇದ್ದಾಳೆ, ಅವಳಿಗೆ ನನಗೆ ಕೊಟ್ಟಂಥ ಶಿಕ್ಷಣವನ್ನೇ ಕೊಡು, ನನಗೆ ಕೊಟ್ಟಂಥ ಸಂಸ್ಕಾರವನ್ನೇ ಕೊಡು, ಅವನನ್ನು ಮಿಲಿಟರಿಗೆ ಸೇರಿಸು, ಅವನೂ ಬಂದು ಈ ದೇಶ ಪ್ರೇಮದ ದೇಶವನ್ನು ಉಳಿಸುವಂಥ ಕೆಲಸ ಮಾಡಲಿ ಅಂತ ತಂದೆಗೆ ಪತ್ರ ಬರೀತಾನೆ. ಯುದ್ಧ ನಡೀತದೆ, ಭಾರತ ಗೆಲ್ಲುತ್ತೆ, ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲೆಲ್ಲ ಹೆಡ್ಡಿಂಗ್ಗಳಲ್ಲಿ ಬರುತ್ತೆ ಭಾರತ ಗೆದ್ದಿರೋದು. ಈ ಪತ್ರವು ತಂದೆಯ ಕೈ ಸೇರುತ್ತೆ. ಜೊತೆಯಲ್ಲಿ ಒಂದು ಟೆಲಿಗ್ರಾಮ್ ತಂತಿ ಸಂದೇಶ ಆ ಮನೆಗೆ ಬರುತ್ತೆ. ಆ ಸಂದೇಶ ಏನು ಅಂದರೆ, ಈ ಯುದ್ಧದಲ್ಲಿ ನಿನ್ನ ಮಗ ವೀರ ಮರಣವನ್ನಪ್ಪಿದ್ದಾನೆ. ಆ ಸೈನಿಕನ ತೀರಿಕೊಂಡ 13ನೇ ದಿನ ದೊಡ್ಡ ಸಭೆಯಲ್ಲಿ ಆ ಸೈನಿಕನ ತಾಯಿ ತೃಪ್ತಾ ಥಾಕೂರ್ ಆ ಪತ್ರವನ್ನು ಓದ್ತಾಳೆ. ಓದಿ ಹೇಳ್ತಾಳೆ, ನನ್ನ ಮೊಮ್ಮಗನನ್ನು ಕೂಡ ನಾನು ಮಗನಿಗೆ ಕೊಟ್ಟ ಶಿಕ್ಷಣವನ್ನೇ ಕೊಟ್ಟು ಮಿಲಿಟರಿಗೆ ಸೇರಿಸೋ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಘೋಷಣೆಯನ್ನು ಮಾಡ್ತಾಳೆ. ಇದು ಈ ದೇಶದ ಮಣ್ಣಿನ ಗುಣ. ಬಂಧುಗಳೇ, ಇನ್ನೊಂದು ಉದಾಹರಣೆ ಅದೇ ಕಾರ್ಗಿಲ್ ಯುದ್ಧದ್ದು. ಕಾರ್ಗಿಲ್ ಯುದ್ಧ ಗೆದ್ದ ಮೇಲೆ ಅನೇಕ ಸೈನಿಕರು ಆಸ್ಪತ್ರೆಯಲ್ಲಿ ಮಲಗಿದ್ರು. ಅವತ್ತಿನ ಪ್ರಧಾನಮಂತ್ರಿ ವಾಜಪೇಯಿಯವರು ಸೈನಿಕರನ್ನು ನೋಡುವುದಕ್ಕೋಸ್ಕರ ಆಸ್ಪತ್ರೆಯ ಒಳಗೆ ಬಂದರು. ಎಲ್ಲರನ್ನು ನೋಡ್ತಾ ನೋಡ್ತಾ ಮುಂದಕ್ಕೆ ಬಂದರು. ಒಬ್ಬ ಸೈನಿಕ ಎದ್ದು ಕೂತ. ಅವನು ಹೇಳ್ದ, ಪ್ರಧಾನಮಂತ್ರಿಜಿ, ನೀವೊಂದು ಮಾತನ್ನು ಈ ದೇಶವಾಸಿಗಳಿಗೆ ಹೇಳಬೇಕು. ಏನು ಮಾತು? ನಾನು ಹೇಳಿದರೆ ಕೇಳೋದಿಲ್ಲ, ನೀವು ಹೇಳಿದರೆ ಕೇಳ್ತಾರೆ. ಆ ಮಾತು ಯಾವುದು ಅಂದರೆ, ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಜನ ಸೈನಿಕರು ವೀರ ಮರಣವನ್ನಪ್ಪಿದ್ದಾರೆ. ಸಾವಿರಾರು ಸೈನಿಕರು ಗಾಯದಿಂದ ಮಲಗಿದ್ದಾರೆ. ನಮ್ಮ ದೇಶದ ಜನಕ್ಕೆ ಹೇಳಬೇಕು, ಎಲ್ಲ ಸೈನಿಕರ ಹಣೆಗೆ ಗುಂಡು ತಾಗಿದೆ, ಎದೆಗೆ, ಭುಜಕ್ಕೆ, ಹೊಟ್ಟೆಗೆ, ತೊಡೆಗೆ ಗುಂಡು ತಾಗಿದೆ. ಯಾವುದೇ ಒಬ್ಬ ಸೈನಿಕನ ಬೆನ್ನಿಗೆ ಪಾಕಿಸ್ತಾನಿ ಸೈನಿಕನ ಗುಂಡು ತಾಗಲಿಲ್ಲ ಎನ್ನುವಂಥದ್ದನ್ನು ಹೇಳಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಅದರ ಅರ್ಥ ಏನು? ಯಾವೊಬ್ಬ ಸೈನಿಕನು ಪಾಕಿಸ್ತಾನಿ ಸೈನ್ಯಕ್ಕೆ ಬೆನ್ನು ತೋರಿಸಲಿಲ್ಲ ಎನ್ನುವಂಥ ಒಂದು ದೊಡ್ಡ ಮಂತ್ರವನ್ನು ನಮ್ಮ ದೇಶದ ಜನಕ್ಕೆ ಹೇಳಬೇಕು ಅಂತ ಹೇಳುವಂಥದ್ದನ್ನು ಹೇಳಿದರು. ಬಂಧುಗಳೇ, ಇಂಥ ಒಂದು ದೊಡ್ಡ ಸಂದೇಶ ಕೊಟ್ಟಿರತಕ್ಕಂಥ ಅನೇಕ ಜನ ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ಈ ಎಲ್ಲ ರೀತಿಯಲ್ಲಿ ಪ್ರತಿಯೊಬ್ಬ ಹಿಂದೂ ಕೊಟ್ಟ ಕೊನೆಯ ವ್ಯಕ್ತಿಯು ಕೂಡ ಒಂದಾಗಿ ಒಟ್ಟಾಗಿ ಈ ದೇಶ, ಈ ರಾಷ್ಟ್ರ ನನ್ನದು, ಸನಾತನ ಧರ್ಮ ನನ್ನದು ಎನ್ನುವಂಥ ಒಂದು ಸಂತೋಷದಿಂದ, ಸ್ವಾಭಿಮಾನದಿಂದ ನಾವು ಕೆಲಸ ಮಾಡ್ತಾ ಹೋದರೆ ಈ ದೇಶ ಶಕ್ತಿವಾನ್ ದೇಶವಾಗುತ್ತೆ. ಅದಕ್ಕೋಸ್ಕರ ಕೆಲಸ ಮಾಡೋಣ. ಅದಕ್ಕೋಸ್ಕರ ಹಿಂದೂ ಸಂಗಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಗುರುಭ್ಯೋ ನಮಃ. ರಾಷ್ಟ್ರ ಜಾಗೃತಿ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ಬೃಹತ್ ಹಿಂದೂ ಸಂಗಮ ಶಿರ್ಯಾರ ಮಂಡಲ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಶುಭ ನುಡಿಗಳನ್ನು ನುಡಿದಂಥ ಧಾರ್ಮಿಕ ಮುಖಂಡರು ಶ್ರೀಯುತ ಗುರುಮೂರ್ತಿ ಅಡಿಗಾರಿಯವರಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಶಿರ್ಯಾರ ಮಂಡಲ ಹಾಗೂ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಇವರಿಗೆ ವಿನಾಯಕ ಯುವ ಮಂಡಲದ ಅಧ್ಯಕ್ಷರಾಗಿರುವಂಥ
ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ರಾಷ್ಟ್ರಭಕ್ತಿಯ ಪ್ರೇರಕ ನುಡಿಯನ್ನು ನುಡಿದಂಥ ಹೊಸದಿಗಂತ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಪ್ರಾಂತ ಸಹ ಕಾರ್ಯವಾಹ ಶ್ರೀ PS ಪ್ರಕಾಶ್ ಇವರಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಹಾಗೂ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಇವರಿಗೆ ನೆನಪಿನ ಬಿಂಬವನ್ನು ನೀಡುವಂತೆ ಸೌಜನ್ಯ ಯುವಕಮಳದ ಅಧ್ಯಕ್ಷರಾಗಿರುವಂಥ ಶ್ರೀ ಗಣೇಶ್ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿ ಆಯುರ್ವೇದ ರತ್ನ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಮುಖ್ಯ ಅತಿಥಿ ಹಾಗೂ ಮಹಿಳಾ ಸಬಲೀಕರಣದ ಬಗ್ಗೆ ಪ್ರೇರಕ ನುಡಿಯನ್ನು ನುಡಿದಂಥ ನಮ್ಮ ಪ್ರೀತಿಯ ಪ್ರತಿಮಾ ನಾಗೇಶ್ ಅಕ್ಕ ಅವರಿಗೆ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಹಾಗೂ ಹಿಂದೂ ಸಂಗಮ ಶಿರಿಯಾರ ಮಂಡಲದ ಪರವಾಗಿ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಇವರಿಗೆ ನೆನಪಿನ ಬಿಂಬ ನೀಡುವಂತೆ ಸಂಜೀವಿನಿ ಒಕ್ಕೂಟ ಶಿರಿಯಾರದ ಪ್ರತಿನಿಧಿ ನನ್ನ ಸಹಪಾಠಿ ಶ್ರೀಮತಿ ಪ್ರಮೀಳಾ ಇವರಿಗೂ ಸಹ ಹಿಂದೂ ಸಂಗಮದ ಆಯೋಜನಾ ಸಮಿತಿ ಹಾಗೂ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಇವರಿಗೆ ನೆನಪಿನ ಬಿಂಬವನ್ನು ಯುವವಾಹಿನಿಯ ಸದಸ್ಯರಾಗಿರುವಂಥ ಶ್ರೀಮತಿ ಉಷಾರವರು ವೇದಿಕೆಗೆ ಬಂದು ನಮ್ಮ ನೆನಪಿನ ಬಿಂಬವನ್ನು ನೀಡುವಂತೆ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಗುರುಗಳಾದ ಶ್ರೀಯುತ ರಾಮಕೃಷ್ಣ ಅಡಿಗ ಇವರಿಗೆ ಅನಂತ ಧನ್ಯವಾದಗಳನ್ನು ಬಯಸುತ್ತೇನೆ. ಇವರಿಗೆ ಶ್ರೀರಾಮ ಫ್ರೆಂಡ್ಸ್ ಹಳ್ಳಾಡಿಯ ಅಧ್ಯಕ್ಷರಾಗಿರುವಂಥ ಬಾಲಕೃಷ್ಣ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಬೃಹತ್ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಿದ ನಮ್ಮ ಪ್ರೀತಿಯ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ನಮ್ಮ ಪ್ರೀತಿಯ ನರೇಂದ್ರ ಸರ್ ಅವರಿಗೂ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅವರಿಗೆ ಸ್ಮರಣಿಕೆಯನ್ನು ನಮ್ಮ ಆಯೋಜನಾ ಸಮಿತಿಯ ಪ್ರಮುಖರಾದಂಥ ಗಣೇಶ್ ಪ್ರಸಾದ್ ಶಿರಿಯಾರ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿನಿಧಿಗಳಿಗೆ ಆಯೋಜನಾ ಸಮಿತಿ ಮತ್ತು ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಯುವಕ ಮಂಡಲ ಸಂಘ ಸಂಸ್ಥೆಗಳು, ಧರ್ಮಸ್ಥಳ ಸ್ವಸಹಾಯ ಗುಂಪುಗಳ ಸೇವಾ ಪ್ರತಿನಿಧಿಗಳು ಹಾಗೂ ಸದಸ್ಯರು, ಆರಕ್ಷಕ ಠಾಣಾ ಸಿಬ್ಬಂದಿಗಳು, ಆರೋಗ್ಯ ಸೇವಾ ಸಿಬ್ಬಂದಿಗಳು, ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಅನಂತ ಧನ್ಯವಾದವನ್ನು ಕೋರುತ್ತೇನೆ. ಹಾಗೆ ನಮ್ಮ ಸ್ವಾಗತ ಭಾಷಣವನ್ನು ಮಾಡಿದ ಈ ಕಾರ್ಯಕ್ರಮದ ಆಯೋಜಕರಾದ ಕರುಣಾಕರ್ ಶೆಟ್ಟಿ ಇವರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಸ್ತಿನಿಂದ ಸಂಯಮದಿಂದ ವೀಕ್ಷಣೆಯನ್ನು ಮಾಡುತ್ತಿರುವ ಸಮಸ್ತ ಹಿಂದೂ ಬಾಂಧವರಿಗೂ ಆಯೋಜನಾ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಇಂದು ಈ ಸಂಗಮದ ಆಯೋಜನಾ ಸಮಿತಿ ಶಿರಿಯಾರ ಮಂಡಲ ಹಾಗೂ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೆ ಪ್ರಾಸ್ತಾವಿಕೆಯನ್ನು ನುಡಿದ ಸಾಲಿಗ್ರಾಮ ತಾಲೂಕು ಸಂಘ ಸಂಚಾಲಕರಾದ ನನ್ನ ಸಹೋದರ ಸಂದೀಪ್ ಶೆಟ್ಟಿ ಇವರಿಗೂ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯಲ್ಲಿ ಶ್ರಮಿಸಿದ ರೀತಿ ಎಲ್ಲರಿಗೂ ಪ್ರೇರಕ.
ಹಾಗೂ ಯೆಸ್ ಬಾಂಡ್ ಸಂಸ್ಥೆಯನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಪ್ರಸಿದ್ಧಿಗೊಳಿಸಿದರು ಎನ್ನುವುದಕ್ಕೆ ಇವರ ಈ ಕಠಿಣ ಪರಿಶ್ರಮದ ಕಾರಣ ಎನ್ನುವುದನ್ನು ತಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಇವರಿಗೂ ಸಹ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲು ತಮ್ಮ ಈ ಸಮಸ್ತ ತಂಡದ ಮುಂದಾಳತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನು ಒಗ್ಗಟ್ಟಿನಿಂದ ಕರೆದುಕೊಂಡು ಈ ಕಾರ್ಯಕ್ರಮವನ್ನು ಸಂಘಟಿಸಿದ 80ರ ಚಿರಯುವಕ ಆನಂದ್ ಮರಕಾಲಣ್ಣ ಇವರಿಗೂ ಸಹ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಿಂದೂ ಸಂಗಮ ಎಂಬ ಬಂಡಿಯಲ್ಲಿ ಪ್ರಯಾಣಿಕರು ನಾವೆಲ್ಲ. ಈ ಬಂಡಿಯು ನಿರಂತರವಾಗಿ ಚಲಿಸಲು ಪಯಣದ ಜೊತೆ ನಾವು ಚಾಲಕರಾಗಿರಬೇಕಾಗುತ್ತದೆ. ಈ ಸುದಿನದಲ್ಲಿ ಹಿಂದೂ ಸಂಗಮದ ಬಂಡಿಗೆ ಚಾಲನೆ ಕೊಟ್ಟಿದ್ದೇವೆ. ಇದು ನಿರಂತರವಾಗಿ ಚಲಿಸಲು ನಾವೆಲ್ಲರೂ ಈ ಬಂಡಿಯ ಚಾಲಕರಾಗೋಣ. ಮನದಲ್ಲಿ ಹಿಂದುತ್ವವನ್ನು ಬೆಳೆಸೋಣ, ಉಳಿಸೋಣ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.